ಭಾರತ ಮತ್ತು ಪಾಕಿಸ್ತಾನದ ಗಡಿ ಭಾಗದಲ್ಲಿ ಟರ್ಕಿ ಡ್ರೋನ್ಗಳು ಅಟ್ಯಾಕ್ ಮಾಡೋದಕ್ಕೆ ಪ್ರಯತ್ನ ಪಟ್ಟವು ಅನ್ನೋದು ಗೊತ್ತಿದೆ ನಿಮಗೆಲ್ಲ. ಸೊ ಪಾಕ್ ಗಡಿಗೆ ಹೊಂದಿಕೊಂಡಂತೆ ಇರುವಂತಹ ಅನೂಪ್ಗರ್ ಗಡಿಯಲ್ಲಿ ಡ್ರೋನ್ ಪತ್ತೆಯಾಗಿದೆ. ರಾಜಸ್ಥಾನದಲ್ಲಿರುವಂತಹ ಗಂಗಾನಗರದ ಅನೂಪ್ಗರ್ ಗಡಿ ಭಾಗದ ಮೇಲೆ ಪಾಕಿಸ್ತಾನ ದಾಳಿಗೆ ಯತ್ನಿಸಿತು. ಬ್ಯಾಟರಿ ಡೆಡ್ ಆಗಿರೋದ್ರಿಂದ ಅಲ್ಲೇ ಆ ಟರ್ಕಿ ಡ್ರೋನ್ನ ಅವಶೇಷ ಡೆಬ್ರೀಸ್ ಬಿದ್ದಿರೋದು ಗೊತ್ತಾಗ್ತಾ ಇದೆ. ಭಾರತ ಪಾಕ್ ಉದ್ವಿಗ್ನತೆಯಿಂದ ಅನೂಪ್ಗರ್ ಕೂಡ ಬ್ಲ್ಯಾಕ್ಔಟ್ ಆಗಿತ್ತು. ಇಲ್ಲಿ ನಿರಂತರವಾಗಿ ನಮ್ಮ ಏರ್ಬೇಸ್ನಿಂದ ಕ್ಷಿಪಣಿಗಳನ್ನು ಹಾಗೂ ಡ್ರೋನ್ಗಳನ್ನು ಹೊಡೆದುರುಳಿಸುವಂತಹ ಕೆಲಸ ಆಗಿತ್ತು. ಈಗ ಅಂಥದ್ದೇ ಒಂದು ಡ್ರೋನು ಅಲ್ಲಿ ಬಿದ್ದಿದೆ ಅನ್ನೋದರ ಮಾಹಿತಿ ಸಿಗ್ತಾ ಇದೆ. ಅದರಲ್ಲಿ ಬ್ಯಾಟರಿ ಡೆಡ್ ಆಗಿರೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇರುವಂತಹ ಅಂಶ. ಫ್ರಂಟ್ ಲೈನ್ ಏರ್ಬೇಸ್ಗಳನ್ನು ಟಾರ್ಗೆಟ್ ಮಾಡಿಕೊಂಡು ಪಾಕಿಸ್ತಾನ ಟರ್ಕಿ ಡ್ರೋನ್ಗಳನ್ನು ಉಪಯೋಗಿಸಿತ್ತು. ಒಂದು ಡ್ರೋನ್ಗಳು ಟಾರ್ಗೆಟನ್ನು ರೀಚ್ ಆಗಲಿಲ್ಲ, ಒಂದಂತೂ ಅಲ್ಲೇ ಬಿದ್ದೋಗಿದೆ. ಅದು ಟಾರ್ಗೆಟನ್ನು ರೀಚ್ ಆಗೋಕ್ಕೂ ಮುಂಚೆನೇ, ಅದು ತನ್ನ ಸಾಮರ್ಥ್ಯವನ್ನು ತೋರಿಸೋಕ್ಕೂ ಮುಂಚೆನೇ ಫ್ಲಾಪ್ ಶೋ ಆಗಿರೋದು ಗಮನಿಸ್ತಾ ಇದ್ದೀರಾ. ಸೊ ಅದನ್ನು ಭಾರತೀಯ ಸೈನಿಕರು ಅದನ್ನು ಪತ್ತೆ ಹಚ್ಚಿದ್ದಾರೆ ಮತ್ತು ಅದನ್ನು ಅನಾಲಿಸಿಸ್ಗಿಂತ ತೆಗೆದುಕೊಂಡು ಹೋಗ್ತಾರೆ. ಅಂದರೆ ಯಾವಾಗದು, ಏನು ಮಾಡೆಲ್ ಅದು, ಆಮೇಲೆ ಏನು ಸಾಮರ್ಥ್ಯ ಇತ್ತು, ಏನನ್ನು ಕ್ಯಾರಿ ಮಾಡ್ತಾ ಇತ್ತು, ಕೇವಲ ಸರ್ವೇಲೆನ್ಸ್ ಡ್ರೋನಾ ಅದು ಅಥವಾ ಅಟ್ಯಾಕಿಂಗ್ ಕೆಪಾಸಿಟಿ ಇದ್ದಂತಹ ಡ್ರೋನಾ ಎಲ್ಲ ಚೆಕ್ ಮಾಡ್ತಾರೆ, ಡೀಟೇಲ್ಸ್ ಕೊಡ್ತಾರೆ. ಶಬೀರ್, ಟರ್ಕಿ ಡ್ರೋನ್ ಪತ್ತೆ ಆಗಿರುವಂತಹ ಜಾಗ ಎಷ್ಟು ಕಿಲೋಮೀಟರ್ ಇದೆ ಏರ್ಬೇಸ್ನಿಂದ ಮತ್ತು ಏನೇನು ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇದೆ, ಅನಾಲಿಸಿಸ್ ಹೇಗೆ ನಡೀತಾ ಇದೆ ಡ್ರೋನ್ ವಿಚಾರದಲ್ಲಿ? ಮಮತಾ, ರಾಜಸ್ಥಾನದ ಗಂಗಾನಗರಲ್ಲಿ ಏರ್ಬೇಸ್ ಇರುವಂಥದ್ದು. ಅಲ್ಲಿಂದ ಸರಿಸುಮಾರು ಒಂದು 5-6 ಕಿಲೋಮೀಟರ್ ದೂರದಲ್ಲಿ ಅನೂಪ್ಗರ್ ಅನ್ನುವಂಥ ಒಂದು ಗಡಿ ಗ್ರಾಮ ಕೂಡ ಬರುತ್ತೆ. ಈ ಗ್ರಾಮದ ಬಳಿ ಪಾಕಿಸ್ತಾನದ ಡ್ರೋನ್ ಪತ್ತೆ ಆಗಿರುವಂಥದ್ದು. ಇದು ನಿರ್ದಿಷ್ಟವಾಗಿ ಯಾವಾಗ ಬಂದು ಬಿದ್ದಿರೋದು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಕೂಡ ಸ್ಪಷ್ಟವಾದಂಥ ಮಾಹಿತಿಗಳಿಲ್ಲ. ಆದರೆ ಈಗ ಡ್ರೋನ್ ಅವಶೇಷಗಳು ಪತ್ತೆ ಆಗಿರೋದ್ರ ಬಗ್ಗೆ ಮಾಹಿತಿಗಳು ಸಿಗ್ತಾ ಇದ್ದಾವೆ. ಮೇಲ್ನೋಟಕ್ಕೆ ಇದು ಬ್ಯಾಟ್ರಿ ಡಿಸ್ಚಾರ್ಜ್ ಆಗಿ ಅಥವಾ ಬ್ಯಾಟ್ರಿ ಖಾಲಿಯಾಗಿದ್ದಂಥ ಹಿನ್ನೆಲೆಯಲ್ಲಿ ನಿರ್ದಿಷ್ಟ ಟಾರ್ಗೆಟ್ ಕಂಪ್ಲೀಟ್ ಆಗೋಕ್ಕಿಂತ ಮುಂಚೆ ಫೇಲ್ಯೂರ್ ಆಗಿರುವಂಥದ್ದು ಕೂಡ ಈಗ ಗೊತ್ತಾಗ್ತಾ ಇರುವಂತದ್ದು. ಆ ಅವಶೇಷಗಳನ್ನ ಈಗ ಪಡೆದುಕೊಂಡು ಪರಿಶೀಲನೆಗೆ ಒಳಪಡಿಸುವಂತ ಕೆಲಸವನ್ನ ಕೂಡ ಮಾಡಲಾಗ್ತಾ ಇದೆ. ಹೀಗೆ ಪರಿಶೀಲನೆ ಮಾಡಬೇಕಾದಂತ ಸಂದರ್ಭದಲ್ಲಿ ಬ್ಯಾಟರಿ ಡೆಡ್ ಆಗಿರೋದ್ರ ಬಗ್ಗೆ ಕೂಡ ಮಾಹಿತಿಗಳು ಈಗ ಸಿಗ್ತಾ ಇರುವಂತದ್ದು. ಈ ಗಂಗಾನಗರದಲ್ಲಿರುವಂತಹ ಏನು ಸೇನಾ ನೆಲೆಯನ್ನ ಟಾರ್ಗೆಟ್ ಮಾಡಿ ಈ ಒಂದು ಡ್ರೋನ್ ದಾಳಿಯನ್ನ ಹಾರಿಸದಂತೆ ಕಾಣಿಸ್ತಾ ಇರುವಂತದ್ದು. ಆದ್ರೆ ನಿರ್ದಿಷ್ಟ ಟಾರ್ಗೆಟ್ ಮುಟ್ಟೋಕ್ಕಿಂತ ಮುಂಚೆ ಅದು ಅವಸಾನ ಆಗಿರುವಂತದ್ದು ಕೂಡ ಈಗ ಗೊತ್ತಾಗ್ತಾ ಇರುವಂತದ್ದು. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕಲೆ ಹಾಕುವಂತ ಕೆಲಸಗಳು ಕೂಡ ಆಗ್ತಾ ಇದಾವೆ. ಅಂದ್ರೆ ಈಗಾಗಲೇ ಕದನ ವಿರಾಮ ಘೋಷಣೆ ಆಗಿರುವಂತಹ ಹಿನ್ನೆಲೆಯಲ್ಲಿ ಈ ನಡುವೆ ಮತ್ತೆ ಏನಾದರೂ ಪಾಕಿಸ್ತಾನ ದಾಳಿಗೆ ಪ್ರಯತ್ನ ಪಟ್ಟಿತ್ತ, ಮತ್ತೆ ಇದು ಹೇಗಾಯ್ತು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕೂಡ ಕಲೆ ಹಾಕುವಂತ ಕೆಲಸಗಳು ಆಗ್ತಾ ಇದಾವೆ ಮಮತಾ. ಓಕೆ, ಹಾಗೆ ಸಂಪರ್ಕದಲ್ಲಿ ಶಬೀರ್ ವಾಪಸ್ ಬಂದೆ. ಸದ್ಯಕ್ಕೆ ಡ್ರೋನ್ ಪತ್ತೆ ಆಗಿರೋದ್ರಿಂದ, ಅವಶೇಷ ಪತ್ತೆ ಆಗಿರೋದ್ರಿಂದ ಯಾವ ರೀತಿಯಾಗಿ ಅದನ್ನು ಉಪಯೋಗಿಸ್ಕೊಳ್ತಾ ಇದ್ರು ಅನ್ನೋದೆಲ್ಲ ನೋಡ್ತಾರೆ.